ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ರಶ್ಮಿಕಾ ಮಂದಣ್ಣ ಕನ್ನಡವನ್ನು ಕರ್ನಾಟಕವನ್ನು ಕಂಪ್ಲೀಟಾಗಿ ಮರೆತು ಬಿಟ್ಟಿದ್ದಾರೆ ಅನ್ನೋದಕ್ಕೆ ಸಾಲು ಸಾಲು ಉದಾಹರಣೆಗಳು ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಕನ್ನಡ ಸಿನಿಮಾದಿಂದ ಅವಕಾಶವನ್ನು ಗಿಟ್ಟಿಸ್ಕೊಂಡು ರಶ್ಮಿಕಾ ಮಂದಣ್ಣ ಅನ್ನುವಂಥ ಒಂದು ಹೆಸರನ್ನು ಗಿಟ್ಟಿಸ್ಕೊಂಡು ನಂತರ ಕನ್ನಡವನ್ನು ಕರ್ನಾಟಕವನ್ನು ಎಡಗಾಲಿನಲ್ಲಿ ಒದ್ದು ಹೈದರಾಬಾದ್ನಲ್ಲಿ ಹೋಗಿ ಸೆಟ್ಲಾಗಿರುವಂಥ ರಶ್ಮಿಕಾ ಮಂದಣ್ಣ ಇವತ್ತಿಗೆ ಭಾರತದ ಟಾಪ್ 1 ನಟಿ, ಡೌಟ್ ಇಲ್ಲ. ದೀಪಿಕಾ ಪಡುಕೋಣೆಯನ್ನು ಕೂಡ ಹಿಂದಿಕ್ಕಿದಂಥ ರಶ್ಮಿಕಾ ಮಂದಣ್ಣ ಇವತ್ತು ಬಹು ಬೇಡಿಕೆಯ ನಟಿ, ಅದರಲ್ಲೂ ಕೂಡ ಅನುಮಾನ ಇಲ್ಲ. ಆದರೆ ಇಂತಹ ರಶ್ಮಿಕಾ ಮಂದಣ್ಣಗೆ ಈಗ ಒಂದು ಭದ್ರತೆಯನ್ನು ಕೊಡಿ ಅಂತೇಳ್ಬಿಟ್ಟು ಪತ್ರವನ್ನು ಬರೆದಿದ್ದಾರೆ. ಅದು ಕೂಡ ಯಾರಿಗೆ ಪತ್ರ ಬರೆದಿದ್ದಾರೆ? ಕೇಂದ್ರದ ಗೃಹ ಇಲಾಖೆಗೆ, ಅದರಲ್ಲೂ ಕೂಡ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರ ಬರೆದಿರೋದು ಯಾರು? ಇದೇ ಕರ್ನಾಟಕದವರು, ಅದರಲ್ಲೂ ಕೂಡ ಕೊಡಗಿನವರು, ಕೊಡವ ಸಮುದಾಯದವರು. ಕಾರಣ ಏನು? ಯಾಕೆ ಈ ರೀತಿಯಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ? ಭದ್ರತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಪತ್ರವನ್ನು ಬರೆಯೋದಕ್ಕೆ ಕಾರಣ ಏನು? ಇವತ್ತಿಗೆ ಕೋಟಿ ಕೋಟಿ ಸಂಪಾದನೆಯನ್ನು ಮಾಡ್ತಿರುವಂಥ ರಶ್ಮಿಕಾ ಮಂದಣ್ಣಗೆ ಕರ್ನಾಟಕ ಅನ್ನೋದೇ ನೆನಪಿಲ್ಲ. ಕೊಡಗಿನ ತನ್ನ ಹುಟ್ಟೂರು ಅನ್ನೋದು ಕೂಡ ಮರೆತು ಹೋಗಿದ್ದ. ಬಹುಶಃ ಕೊಡಗಿನಲ್ಲಿ ತನ್ನ ಫ್ಯಾಮಿಲಿ ಇದೆ ಅನ್ನೋದನ್ನು ಕೂಡ ರಶ್ಮಿಕಾ ಮರೆತಿದ್ದಾಳೇನೋ. ಹೀಗಿರುವಾಗ ಈಕೆಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಕೊಡೋರು ಕೇಳಿದ್ದು ಯಾಕೆ? ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಕನ್ನಡ ಮತ್ತು ಕರ್ನಾಟಕ ಮತ್ತು ಕೊಡಗು ಈ ಮೂರೂ ವಿಚಾರಗಳು ಬಹುಶಃ ರಶ್ಮಿಕಾ ಮಂದಣ್ಣಗೆ ಒಂದು ರೀತಿಯಲ್ಲಿ ಕನಸಿನ ರೂಪದಲ್ಲಿ ಕಾಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಕನಸು ಅಷ್ಟೇ, ಅದು ನನಸಾಗೋದಕ್ಕೆ ಸಾಕ್ಷಿ ಇಲ್ಲ ಇವಾಗ. ಕಾರಣ ಈಕೆ ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಕನ್ನಡವನ್ನು ಕರ್ನಾಟಕವನ್ನು ದೂಷಿಸ್ತಾ ಮೂದಲಿಸ್ತಾನೆ ಬಂದವಳು. ಅದರಲ್ಲೂ ಕೂಡ ತನ್ನ ಮೂಲವನ್ನು ಈಗಾಗಲೇ ಆಕೆ ತೆಲುಗು ಅಂತೇಳಿ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನು ಹೈದರಾಬಾದ್ನವಳು ಅಂತೇಳಿ ಹೇಳ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿಗೆ ಆಕೆ ಕರ್ನಾಟಕದವಳು ಅಲ್ಲ, ಕನ್ನಡದವಳು ಅಲ್ಲ, ಕೊಡಗಿನವಳು ಕೂಡ ಅಲ್ವಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡುವಂತೆ ಮಾಡಿದೆ. ಇದು ಸಹಜವಾಗಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಪೆಟ್ಟನ್ನು ಕೊಟ್ಟಿದೆ. ಇವತ್ತು ನಿನ್ನೆಯಿಂದ ಅಲ್ಲ, ಯಾವಾಗ ತೆಲುಗು ಇಂಡಸ್ಟ್ರಿ ಕಡೆ ರಶ್ಮಿಕಾ ಮಂದಣ್ಣ ಮುಖ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಶ್ಮಿಕಾ ಮಂದಣ್ಣ ಒಂದಿಲ್ಲ ಒಂದು ವಿವಾದವನ್ನು ಮೈಮೇಲೆ ಹೇಳ್ಕೊಳ್ಳೋದು ಮಾತ್ರವಲ್ಲದೆ ಕರ್ನಾಟಕವನ್ನು ಅದರಲ್ಲೂ ಕೂಡ ಕರ್ನಾಟಕದ ಕಾರ್ಯಕ್ರಮಗಳನ್ನು ಪ್ರತಿಯೊಂದನ್ನು ಕೂಡ ನಿರ್ಲಕ್ಷ್ಯ ಮಾಡಿಕೊಂಡು ತನ್ನ ಹುಟ್ಟೂರು ಕೊಡಗಿನ ಕಾರ್ಯಕ್ರಮಗಳನ್ನು ಕೂಡ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿದ್ದಾಳೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಸದ್ಯಕ್ಕೆ ಬಹುಭಾಷಾ ನಟಿಯಾಗಿ ಮಿಂಚ್ತಾ ಇರುವಂಥ ರಶ್ಮಿಕಾ ಮಂದಣ್ಣ ಭಾರತದ ನಂಬರ್ 1 ನಟಿಯಾಗಿ ಬೆಳೆದಿದ್ದಾಳೆ. ತೆಲುಗು, ಹಿಂದಿ ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾಳೆ. ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂತಹ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲೂ ಕೂಡ ರಶ್ಮಿಕಾ ಮಂದಣ್ಣ ಅವರ ಹೆಸರು ಸದ್ದು ಮಾಡಿತ್ತು. ಈ ನಡುವೆ ಇತ್ತೀಚೆಗೆ ಮಂಡ್ಯ ಶಾಸಕ ರವಿ ಗಾಣಿಗ ಅವರು ನೇರವಾಗಿ ರಶ್ಮಿಕಾ ಮಂದಣ್ಣ ಅವರನ್ನು ಟಾರ್ಗೆಟ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದರು. ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಚಿತ್ರರಂಗದವರ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟರೋ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಹಂತದಲ್ಲಿ ಮಂಡ್ಯ ಶಾಸಕರಾದಂತಹ ರವಿ ಗಾಣಿಗ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಬೆಳೆದಂಥ ರಶ್ಮಿಕಾ ಮಂದಣ್ಣ ಅವರು ಕನ್ನಡದ ಚಿತ್ರರಂಗದ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿಲ್ಲ ಅನ್ನೋದು ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಅವರ ಆಕ್ಷೇಪ ಮತ್ತು ಆಕ್ರೋಶ. ಶಾಸಕ ರವಿ ಗಾಣಿಗ ಅವರು ಈ ನೇರ ನುಡಿಯನ್ನು ಹೇಳಿದ್ದು ಡಿ.ಕೆ. ಶಿವಕುಮಾರ್ ಅವರು ನಟ್ಟು ಬೋಲ್ಟು ಸ್ಟೇಟ್ಮೆಂಟನ್ನು ಕೊಟ್ಟಂತಹ ಬಳಿಕ. ಯಾಕಂತ ಹೇಳಿದ್ರೆ, ಹೇಗೆ ಈ ನಟಿಯರು, ನಿರ್ದೇಶಕರು, ನಟರು ಮತ್ತು ಕೆಲವು ಚಿತ್ರರಂಗದ ಕಲಾವಿದರು ಅಹಂಕಾರವನ್ನು ಪ್ರದರ್ಶನ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಈಕೆಯ ಹೆಸರನ್ನು ಹೇಳ್ತಾರೆ. ಚಲನಚಿತ್ರ ಕಲಾವಿದರ ಮೇಲೆ ನೀಡಿದಂತಹ ಈ ಹೇಳಿಕೆಗಳು ಸಂಚಲನವನ್ನು ಸೃಷ್ಟಿಸಿತ್ತು. ನಟಿ ರಶ್ಮಿಕಾ ಮಂದಣ್ಣಗೆ ಬೆದರಿಕೆಯನ್ನು ಹಾಕಲಾಗ್ತಿದೆ ಅಂತ ಹೇಳ್ಬಿಟ್ಟು ಸಿಟ್ಟಿಗೆದ್ದಿರುವಂಥ ಕೊಡವ ಸಮುದಾಯದ ಮುಖಂಡರು ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಸೂಕ್ತವಾದಂಥ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯ ಗೃಹ ಸಚಿವ ಜಿ. ಪರಮೇಶ್ವರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರಿಗೆ ಸೂಕ್ತವಾದಂಥ ಭದ್ರತೆಯನ್ನು ನೀಡುವಂತೆ ಕೊಡವ ಸಮುದಾಯ ಈ ಮೂಲಕ ಆಗ್ರಹವನ್ನು ಮಾಡಿದೆ. ನ್ಯಾಷನಲ್ ಕೊಡವ ಕೌನ್ಸಿಲ್ ಅಧ್ಯಕ್ಷರಾಗಿರುವಂತಹ ಎನ್.ಯು. ನಾಚಪ್ಪ ಅವರು ರಶ್ಮಿಕಾ ಮಂದಣ್ಣ ಅವರಿಗೆ ಭದ್ರತೆಯನ್ನು ನೀಡುವಂತೆ ಪತ್ರದ ಮೂಲಕ ಒತ್ತಾಯವನ್ನು ಮಾಡಿದ್ದಾರೆ. ನಮ್ಮ ಕೊಡಗು ಮೂಲದ ಹೆಣ್ಣು ಮಗಳು ರಶ್ಮಿಕಾ ಮಂದಣ್ಣ ಅವರಿಗೆ ಸರ್ಕಾರ ಸೂಕ್ತವಾದಂಥ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣನವರು ನಮ್ಮ ಆದಿಮ ಸಂಜಾತ ಕೊಡವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ತಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಯ ಮೂಲಕ ಇಂದು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಆದರೆ ನಟಿಯ ಜನಪ್ರಿಯತೆ ಮತ್ತು ಆಕೆಯ ಕಲಾ ಪ್ರತಿಭೆಯನ್ನು ತಿಳಿಯದಂಥ ಕೆಲವರು ವಿನಾಕಾರಣ ಟೀಕೆ ಮಾಡುವಂತಹ ಮೂಲಕ ಅವರಿಗೆ ಮಾನಸಿಕ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಇದು ಘೋರ ಮಾತ್ರವಲ್ಲದೆ ಬೆದರಿಕೆಗೆ ಸಮ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಭಾರತೀಯ ಚಿತ್ರರಂಗಕ್ಕೆ ಸಿಕ್ಕಿರುವಂಥ ಅಪೂರ್ವವಾದಂಥ ಕೊಡುಗೆ. ಅವರು ಶ್ರೇಷ್ಠ ನಟಿ ಅನ್ನೋದರಲ್ಲಿ ಅನುಮಾನವಿಲ್ಲ, ಎರಡು ಮಾತು ಕೂಡ ಇಲ್ಲ.
ನಟಿ ಸ್ವಂತ ನಿರ್ಧಾರ ಹಾಗೂ ಆಯ್ಕೆಗಳ ಸ್ವತಂತ್ರದ ಹಕ್ಕನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು. ಅದನ್ನು ಬಿಟ್ಟು ಯಾರೋ ಒಬ್ಬರ ಸೂಚನೆಯಂತೆ ನಿರೀಕ್ಷೆಯಂತೆ ಇರಬೇಕು ಅಂತ ಹೇಳಿ ಒತ್ತಡವನ್ನು ಹೇರೋದು ತಪ್ಪಾಗ್ತದೆ. ಇದು ರಶ್ಮಿಕಾ ಅವರು ಕೊಡವ ಸಮುದಾಯಕ್ಕೆ ಸೇರಿರುವಂತಹ ಕಾರಣದಿಂದ ಹೀಗೆಲ್ಲ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ ಅಂತ ಹೇಳಿಬಿಟ್ಟು ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ NU ನಾಚಪ್ಪ ಹೇಳ್ತಾರೆ. ಆದರೆ ನಾಚಪ್ಪ ಅವರು ಒಂದು ವಿಚಾರವನ್ನು ಗಮನಿಸಬೇಕು. ಆಕೆ ಮಾಡಿದಂಥ ತಪ್ಪನ್ನು ಅಥವಾ ಆಕೆ ಮಾಡಿದಂತಹ ಎಡವಟ್ಟನ್ನು ಇಲ್ಲಿ ರವಿಗಾಣಿಗ ಶಾಸಕರು ಹೇಳಿದ್ದೆ ಹೊರತು ಆಕೆ ಮಾಡದೇ ಇರೋದನ್ನು ಹೇಳಿಲ್ಲ. ರವಿಗಾಣಿಗ ಅವತ್ತು ಹೇಳಿದ್ದೇನು, ಆಕೆಯನ್ನು ಯಾವುದೋ ಒಂದು ಕಾರ್ಯಕ್ರಮ ಕರೆದಾಗ ನಾನು ಬ್ಯುಸಿ ಇದ್ದೇನೆ ಬರಲಿಲ್ಲ ಅಂತೇಳಿ ಹೇಳ್ತಾರೆ. ಇಂತಹ ನಟಿಯರನ್ನು ನಾವು ಎಲ್ಲಿಡಬೇಕು ಅಲ್ಲೇ ಇಡಬೇಕಲ್ವಾ? ಆಕೆ ಕನ್ನಡದಿಂದ ಬೆಳೆದು ಹೋದಂಥ ನಟಿ. ಇವತ್ತು ಬ್ಯುಸಿ ಇರ್ಬೋದು, ಬ್ಯುಸಿ ಇಲ್ಲ ಅಂತಲ್ಲ. ಅವತ್ತು ಶೂಟಿಂಗ್ ಇತ್ತಾ ಅಥವಾ ಇರಲಿಲ್ವಾ ಗೊತ್ತಿಲ್ಲ. ಅವತ್ತು ಬ್ಯುಸಿ ಇದ್ದರೂ ಕೂಡ ಈಗ ಹೇಳ್ಬೋದಲ್ವಾ, ಇಲ್ಲ ಸರ್ ಇವತ್ತು ಬರಲಿಕ್ಕಾಗಲ್ಲ, ಇಂಥ ಡೇಟಿಗಾದರೆ ಹೇಳಿ ಬರ್ತೀನಿ ಅಂತೇಳಿ ಹೇಳ್ಬೋದು. ಅಥವಾ ಟೈಮಿಂಗ್ಸ್ ಆಚೆ ಈಚೆ ಮಾಡೋದು, ಏನೋ ಒಂದು ಮಾತುಕತೆಯನ್ನು ಮಾಡ್ಬೋದು. ಎಷ್ಟೇ ಆದರೂ ಕೂಡ ಬೇರೆ ನಟ ನಟಿಯರು ಅಥವಾ ಬೇರೆಯವರಿಗೆ, ಈಗ ಸಾಮಾನ್ಯ ಜನರಿಗೆ ಹಿಡೀರಿ, ನೀವು ಎಂತಹದ್ದೇ ಬ್ಯುಸಿ ಇರ್ರಿ, ಏನೇ ಮಾಡ್ತಾಯಿರಿ, ತನ್ನೂರಿನ ಕಾರ್ಯಕ್ರಮ, ತನ್ನೂರಿನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನೀನು ಬರಬೇಕು ಅಂತ ಹೇಳ್ಬಿಟ್ಟು ಆ ಊರಿನವರು, ಆ ಊರಿನ ಕೆಲವರು ಕರೆದ್ರು ಅಂತ ಹೇಳಿದ್ರೆ ಅದು ಎದ್ದು ಬಿದ್ದು ಓಡಿ ಬರ್ತೀವಿ ನಾವು. ಕರೆಕ್ಟ್ ಅಲ್ವಾ? ಈಗ ನಮ್ಮೂರಲ್ಲೇ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳ್ಕೊಳ್ಳಿ, ನಾವು ಎಲ್ಲೇ ಇದ್ದರೂ ಕೂಡ ಏನೇ ಮಾಡಿದ್ರು ಕೂಡ ನಮ್ಮನ್ನು ಅವ್ರು ಕರೆದಿದ್ದಾರೆ ಅಂತ ಹೇಳಿದ್ರೆ ನಾವು 100ಕ್ಕೆ 200 ಭಾಗ ಬರ್ತೀವಿ. ಯಾಕಂದರೆ ನಮ್ಮ ಮೇಲೆ ಇರುವಂತಹ ಪ್ರೀತಿಗೆ ಅವ್ರು ಕರೆದಿದ್ದಾರೆ. ನಮಗೆ ಆ ಊರಿನ ಮೇಲೆ, ಆ ಊರಿನ ಜನರ ಮೇಲೆ ಇರುವಂಥ ಪ್ರೀತಿಯನ್ನು ನಾವು ತೋರಿಸ್ಕೊಳ್ಳೋದಕ್ಕಿರೋದು ಒಂದೇ ಒಂದು ಅವಕಾಶ ಇಂತಹ ಕಾರ್ಯಕ್ರಮಗಳು. ಅದಕ್ಕೆ ಹೋಗಬೇಕು. ಹೋದಾಗಲೇ ಅಲ್ವಾ ಆ ಕನೆಕ್ಷನ್ ಬಿಲ್ಡ್ ಆಗೋದು ಮತ್ತು ಆ ಕನೆಕ್ಷನ್ ಇನ್ನಷ್ಟು ಗಟ್ಟಿಯಾಗೋದು. ರಶ್ಮಿಕಾ ಮಂದಣ್ಣಗೆ ಹೇಗಾಗಿದೆ ಅಂದರೆ ಬಹುಶಃ ಕನ್ನಡನೂ ಬೇಡ, ಕರ್ನಾಟಕನೂ ಬೇಡ, ಕನ್ನಡ ಚಿತ್ರರಂಗನೂ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಆಕೆ ಬಂದಂತಾಗಿದೆ. ಈಗಾಗಲೇ ತೆಲುಗು, ತಮಿಳು ಮತ್ತು ಹಿಂದಿಯಲ್ಲಿ ಒಳ್ಳೆ ಸಿನಿಮಾಗಳ ಅವಕಾಶ ಸಿಗ್ತಿರುವಂಥದ್ದು ಆಕೆಯನ್ನು ನೆಲದ ಮೇಲೆ ನಿಲ್ಲೋದಕ್ಕೆ ಬಿಡದ ರೀತಿ ಆಗಿಬಿಟ್ಟಿದೆ. ಅಂದರೆ ಆಕೆ ಈಗ ತೇಲ್ತಾ ಇದ್ದಾಳೆ. ಆ ತೇಲುವಿಕೆ ಎಷ್ಟು ದಿನ ಅನ್ನೋದು ಬಹುಶಃ ಆಕೆಗೂ ಕೂಡ ಗೊತ್ತಿಲ್ಲ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ತುಂಬ ಅಪಾಯ ಇದು, ಹೆಚ್ಚು ದಿನ ಇದು ನಡೆಯೋದಿಲ್ಲ. ಇಂತಹ ಅದೆಷ್ಟೋ ಅಹಂಕಾರದ ವರ್ತನೆಗಳು ಅಥವಾ ಈ ರೀತಿ ಅದೆಷ್ಟೋ ಜನ ಅಹಂಕಾರವನ್ನು ತೋರಿಸಿದವರು ಇವತ್ತು ಹೆಸರಿಲ್ಲದಂತಾಗಿದ್ದಾರೆ. ಅದು ರಶ್ಮಿಕಾ ಮಂದಣ್ಣಗೂ ನಾಳೆ ಅನ್ವಯ ಆಗುತ್ತೆ ಅನ್ನೋದು ಬಹುಶಃ ಆಕೆಗೆ ಅರಿವಿಲ್ಲ ಅಂತೇಳಿ ಅನಿಸುತ್ತೆ. ವಾಟ್ ಎವರ್, ರಶ್ಮಿಕಾ ಮಂದಣ್ಣ ಮಾಡ್ತಿರೋದನ್ನು ಯಾರೂ ಕೂಡ ಸಹಿಸೋಕ್ಕೆ ಸಾಧ್ಯವಿಲ್ಲ ಮತ್ತು ಸಹಿಸೋದು ಕೂಡ ಇಲ್ಲ ಅನ್ನೋದು ಸತ್ಯ. ಇಲ್ಲಿವರೆಗೆ ರಶ್ಮಿಕಾ ಮಂದಣ್ಣ ಮಾಡಿರುವಂಥ ತಪ್ಪುಗಳನ್ನು ಇನ್ಮೇಲಾದರೂ ಸರಿಪಡಿಸ್ಕೊಂಡು, ಇಲ್ಲ ನಾನು ಕೂಡ ಕನ್ನಡದವಳೆ, ನಾನು ಕೂಡ ಕರ್ನಾಟಕದವಳೆ ಅನ್ನುವ ರೀತಿಯಲ್ಲಿ ಬದಲಾಗ್ತಾಳೋ ಇಲ್ವೋ ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಈ ಒಂದು ಭದ್ರತೆಯನ್ನು ಕೋರಿ ಪತ್ರ ಬರೆದಿರೋದ್ರ ಬಗ್ಗೆ? ಜೊತೆಗೆ ರಶ್ಮಿಕಾ ಮಂದಣ್ಣ ಕನ್ನಡವನ್ನು, ಕರ್ನಾಟಕವನ್ನು ಮತ್ತು ಕೊಡಗನ್ನು ಒಂದು ರೀತಿಯಲ್ಲಿ ತೀರಾ ಕೀಳಾಗಿ ನೋಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.